ಎಚ್.ಡಿ. ರೇವಣ್ಣ ವಿರುದ್ಧ ಅಪಹರಣ ಪ್ರಕರಣ. ಸ್ಥಳ ಮಹಜರ ಬಗ್ಗೆ ರೇವಣ್ಣ ಪರ ವಕೀಲರು ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ. ಏಕಪಕ್ಷೀಯವಾಗಿ ಸ್ಥಳ ಮಹಜರು ಮಾಡ್ತಾ ಇದ್ದಾರೆ ಅಂತ ಎಸ್ಐಟಿ ವಿರುದ್ಧ ರೇವಣ್ಣ ಪರ ವಕೀಲ ಗೋಪಾಲ್ ಆಕ್ರೋಶ. ಪ್ರಕರಣದ ದಿಕ್ಕು ತಪ್ಪಿಸಲು ಈ ರೀತಿ ಮಾಡ್ತಾ ಇದ್ದಾರೆ. ನನಗೆ ನೋಟಿಸ್ ಕೊಟ್ಟಿದ್ರು, ಹೊರಗಿಟ್ಟದ್ದು ಯಾಕೆ? ಮಹಜರ್ ಮಾಡ್ತೀವಿ ಅಂತ ನನಗೆ ನೋಟಿಸ್ ಕೊಟ್ಟಿದ್ರು, ಆದರೆ ಬಸವನಗುಡಿ ಮನೆ ಮಹಜರ್ ವೇಳೆ ನನ್ನನ್ನು ಹೊರಗಿಟ್ಟಿದ್ದಾರೆ. ತನಿಖೆ ಏಕಪಕ್ಷೀಯವಾಗಿದೆ ಅಂತ ವಕೀಲ ಗೋಪಾಲ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನ ಬಸವನಗುಡಿಯ ರೇವಣ್ಣ ಅವರ ನಿವಾಸದ ಮೇಲೆ ಎಸ್ಐಟಿ ಅಧಿಕಾರಿಗಳು ಇವಾಗ ಮಹಜರು ಪ್ರಕ್ರಿಯೆ ನಡೆಸ್ತಾ ಇದ್ದಾರೆ. ನಮ್ಮ ಜೊತೆಗೆ ಮಾತನಾಡೋದಕ್ಕೆ ರೇವಣ್ಣ ಅವರ ಪರ ವಕೀಲರಾದಂತಹ ಗೋಪಾಲ್ ಅವರಿದ್ದಾರೆ. ಬನ್ನಿ ಅವರನ್ನ ಮಾತಾಡಿಸಿ. ಸರ್, ಇವಾಗ ಮಹಜರು ಪ್ರಕ್ರಿಯೆ ನಡೀತಾ ಇದೆ, ನೀವು ಹೊರಗಡೆ ನಿಂತಿದ್ರಿ, ಏನು ಪ್ರಕ್ರಿಯೆ ಸರ್ ಇದು? ಏನು ಪ್ರಕ್ರಿಯೆ ಅಂದರೆ ಮಾಜ ಪ್ರಕ್ರಿಯೆ ಮಾಡ್ತಿದ್ದಾರೆ. ಅವರ ಏನು ಅವಶ್ಯಕತೆ ಇದೆ ಆ ರೀತಿ ಮಾಜ ಪ್ರಕ್ರಿಯೆ ಮಾಡ್ತಿದ್ದಾರೆ. ಸರ್, ಇವಾಗ ಮಹಜರು ಪ್ರಕ್ರಿಯೆ ಮಾಡಬೇಕಾದ್ರೆ ಕುಟುಂಬದವರು ಅಥವಾ ಯಾರಾದರೂ ಅವ್ರ ಕಡೆಯವರು ಇರಬೇಕು ಅಂತ ರೂಲ್ಸ್ ಇದೆ. ಸೊ ಇಲ್ಲಿ ಯಾರೂ ಕೂಡ ಇಲ್ಲ, ಇಲ್ಲಿ ಒಂದು ಏಕಪಕ್ಷೀಯವಾಗಿ ಇಲ್ಲಿ ಪ್ರಕ್ರಿಯೆ ನಡೀತಾ ಇದೆ ಅಂತ ಹೇಳ್ತಾ ಇದ್ದೀರಿ, ಅದಕ್ಕೇನು ಹೇಳ್ತೀರಿ? ನಾನು ಈಗಾಗಲೇ ನಿಮಗೆ ವಿಚಾರಗಳನ್ನ ಪ್ರಸ್ತಾಪ ಮಾಡ್ದಂಗೆ, ಕುಟುಂಬದವರು ಮಾಜ ಪ್ರಕ್ರಿಯೆ ಮಾಡಿದಾಗ ಮನೆಯಿಂದ ಹೊರಗಡೆ ಯಾವುದಾದ್ರೂ ರೋಡಲ್ಲೋ ಇಲ್ಲ ಬೇರೆ ಕಡೆ ಪ್ಲೇಸ್ ಮಾಡಿದಂಥ ಸಂದರ್ಭದಲ್ಲಿ ಅವಶ್ಯಕತೆ ಇರಲ್ಲ. ಮನೆ ಒಳಗಡೆ ಮಾಡಿದಂಥ ಸಂದರ್ಭದಲ್ಲಿ ಮಾಡಬೇಕಾದ್ರೆ ಅವ್ರ ಕುಟುಂಬದಲ್ಲಿ ಯಾರಾದರೂ ಒಬ್ಬರು ಇರಬೇಕಾಗತ್ತೆ. ಮಾಜ ಪ್ರಕ್ರಿಯೆ ಸಹಕರಿಸಬೇಕಾಗುತ್ತೆ. ಡೋರ್ ಓಪನ್ ಮಾಡಬೇಕಾಗತ್ತೆ, ಇಲ್ಲ ಅವರು ತೋರಿಸಿದಂಥ ವಸ್ತುಗಳನ್ನು ನಾವು ಮಾಡಿಕೊಡ್ಬೇಕಾಗತ್ತೆ. ಅದಕ್ಕೆ ಅವ್ರ ಮನೆಯವರು ಸಹಕಾರಗಳನ್ನು ನೀಡಬೇಕಾಗತ್ತೆ. ಆ ಮನೆಯವರು ಏನು ಎಚ್.ಡಿ. ರೇವಣ್ಣವರು ಮನೆಯವರು ಸಹಕಾರ ನೀಡೋಕ್ಕೆ ಏನಕ್ಕೆ ಆಗ್ತಾಯಿಲ್ಲ ಅಂದರೆ ನಿಮಗೆ ವಿಚಾರಗಳು ಗೊತ್ತು. ಎಚ್.ಡಿ. ರೇವಣ್ಣವರು ಶನಿವಾರ ಸಾಟರ್ಡೆ ಅವರಿಗೆ ಸಮಸ್ಯೆ ಆಗಿರೋದ್ರಿಂದ ಅವರು ಬೆಂಗಳೂರಲ್ಲಿದ್ದರು. ಇನ್ನು ಅದು ಸಂಬಂಧಪಟ್ಟಂತೆ ಅವ್ರ ಧರ್ಮಪತ್ನಿಯಾದಂಥ ಭಾವನಿ ರೇವಣ್ಣವರು ಸಹ ಅವರು ಆರೋಗ್ಯ ಸಮಸ್ಯೆಯಿಂದ ಮತ್ತು ಅವರಿಗೆ ಮಂಡಿ ಆಪ್ರೇಷನ್ ಆಗಿರೋದ್ರಿಂದ ಅವರು ಹೊರಗಡೆ ಅವರು ಏನು ಎಸ್.ಐ.ಟಿ ಅವ್ರು ಬರ್ತಾರೆ ಆ ಸಂದರ್ಭದಲ್ಲಿ ಸಹಕಾರಗಳನ್ನು ತೃಪ್ತಿದಾಯಕವಾಗಿ ಸಹಕಾರಗಳನ್ನು ನೀಡೋಕ್ಕಾಗಲ್ಲ. ಆರೋಗ್ಯ ಸಮಸ್ಯೆ ಒತ್ತು ಅವರು ವಾಕರಲ್ಲಿ ನಡೀತಾ ಇರೋಂಥದ್ದು, ತೃಪ್ತಿದಾಯಕವಾಗಿ ಸಹಕಾರ ನೀಡೋಕ್ಕಾಗಲ್ಲ. ಇದು ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನನಗೆ ಮಾಜ ಪ್ರಕ್ರಿಯೆಯಲ್ಲೇ ಭಾಗವಹಿಸಿ ಮಾಜರಿಗೆ ಸಹಕಾರವನ್ನು ನೀಡೋಕ್ಕೋಸ್ಕರ ನನ್ನನ್ನು ನೇಮಕ ಮಾಡಿಕೊಂಡು ನನಗೆ ಅವರು ಸಹಿಯನ್ನು ಮಾಡಿ ಆಥರೈಸ್ ಲೆಟ್ರನ್ನು ಕೊಟ್ಟಿದ್ದರು. ಅಲ್ಲಿ ಆಥರೈಸ್ ಲೆಟ್ರ್ ಕೊಟ್ಟ ಮೇಲೆ ಆ ಎಸ್.ಐ.ಟಿ ಅವರು ನನಗೆ ಸಾಟರ್ಡೆ ಅವರು ಏನು ಒಳನೇಶ್ಪುರದ ನ್ಯಾಯಾಲಯಕ್ಕೆ ಒಳನೇಶ್ಪುರ ಕೋರ್ಟಿಗೆ ಬಂದಂಥ ಸಂದರ್ಭದಲ್ಲಿ ಒಳನೇಶ್ಪುರ ಮನೆಗೆ ಬಂದಂಥ ಸಂದರ್ಭದಲ್ಲಿ ನಾನು ಆ ಆಥರೈಸ್ ಲೆಟ್ರನ್ನು ಕೊಟ್ಟಿದ್ದೀನಿ. ಕೊಟ್ಟಂಥ ಸಂದರ್ಭದಲ್ಲಿ ಅವರು ಅದಕ್ಕೆ ಸಂಬಂಧಪಟ್ಟಂತೆ ನನಗೆ ಮಾಜರ್ ನೋಟಿಸನ್ನು ಕೊಟ್ಟರು. ಮಾಜರ್ ನೋಟಿಸ್ ಕೊಟ್ಟಿದ್ಮೇಲೆ ಅವರು ನೋಡಿ ಈ ಮಾಜರ್ ನೋಟಿಸನ್ನು ಕೊಟ್ಟು ಟೋಟಲು ಎರಡು ಮಾಜರನ್ನು ಮಾಡಿದ್ರು. ಒಂದು CR ನಂಬರ್ 107/24 ಮತ್ತು ಇನ್ನೊಂದು CID CR ನಂಬರ್ 20/24 ಮಾಜ ಪ್ರಕ್ರಿಯೆ ನಡೆದು ಎರಡೂ ನೋಟಿಸ್ಗಳನ್ನು ನನಗೆ ಕೊಟ್ಟರು. ಎರಡೂ ನೋಟಿಸೆಲ್ಲ ಕೊಟ್ಟ ಮೇಲೆ ನಾನು ಮಾಜ ಪ್ರಕ್ರಿಯೆಗೆ ನಾನೆಲ್ಲ ಭಾಗವಹಿಸಿ ಅವ್ರು ಏನೆಲ್ಲ ಸಹಕಾರ ನೀಡಬೇಕಾಗಿತ್ತು, ಮನೆಯವರು ಯಾವ ರೀತಿ ಸಹಕಾರ ಕೊಡಬೇಕಾಗಿತ್ತು ಅದೇ ರೀತಿ ನಾನು ಸಹಕಾರಗಳೆಲ್ಲ ಕೊಟ್ಟು ಮಾಜ ಪ್ರಕ್ರಿಯೆ ಮಾಡಿದ್ವಿ. ಅದೇ ರೀತಿ ಆ ದಿನ ಸಂಜೆ ಮಾಜ ಪ್ರಕ್ರಿಯೆ ಮುಗಿದ ಮೇಲೆ ನೀವು ಬೆಂಗಳೂರಲ್ಲಿ ಏನು ಮನೆ ಇದೆ ಬಸವನಗುಡಿಲಿ, ಅಲ್ಲೂ ಸಹ ನಾವು ಮಾಜರನ್ನು ಮಾಡಬೇಕಾಗಿದೆ. 107/24 ನಾವು ಮಾಜರ್ ಮಾಡಬೇಕಾಗಿದೆ. ಸಂತ್ರಸ್ತೆ ಮಹಿಳೆ ಅವತ್ತು ಬರ್ತಾರೆ. ಇವತ್ತು ಏನು ನಾವು ಸಹಕಾರಗಳನ್ನು ನೀಡಿದಿರಿ, ಇವತ್ತು ಅವ್ರ ಮನೆ ಪರವಾಗಿ ಬಂದು ಸಹಕಾರ ನೀಡಿದಿರಿ, ಅದೇ ರೀತಿ ನೀವು ಅವತ್ತು ಬಂದು ಸಹಕಾರ ನೀಡಬೇಕು ಅಂತ ಕೇಳಿದರು. ಅದಕ್ಕೋಸ್ಕರ ಅವರು ನಮಗೆ ನೋಟಿಸನ್ನು ಸಹ ಕೊಟ್ಟರು. ಸರ್, ಇವಾಗ ಹೊಳೆ ನರಸೀಪುರದಲ್ಲಿ ಮಹಜರು ಪ್ರಕ್ರಿಯೆ ನಡೀಬೇಕಾದ್ರೆ ಅವಾಗ ನಿಮ್ಗೆ ಒಳಗಡೆ ಬಿಟ್ಟಿದ್ರು ಸರ್? ಜೊತೆಲೇ ಮಾಡಿದ್ದೀವಿ, ನಾವು ಜೊತೆಲೇ ಇದ್ದೀವಿ. ನೀವೆಲ್ಲ TV ಕ್ಲಿಪ್ಗಳನ್ನ ನೋಡ್ಬೋದು. ನಾವು ಸಹಕಾರ ನೀಡಿದ್ದೀವಿ. ನಾನಿಲ್ಲ, ಏಕೆಂದರೆ ಆ ಮಾಜ ಪ್ರಕ್ರಿಯೆ ಮಾಡಿದಾಗ ಮನೆ ಒಳಗೆ ಮಾಡಿದಾಗ ನಾವು ಇರಲೇಬೇಕು. ಡೋರನ್ನು ಇಲ್ಲ ಅಂದರೆ ಅವರು ಏನು ಮಾಡ್ತಾರೆ ಅಂದರೆ ಡೋರಿಗೆ ಎಲ್ಲಾದರೂ ಅವರು ನೋಟಿಸ್ನ ಅಂಟಿಸ್ತಾರೆ. ಅವ್ರು ಏಕಾಏಕೇನು ಮಾಡ್ತಾರೆ, ಅದ್ರ ಜೊತೆಗೆ ಮನೆಗಳಲ್ಲಿ ಯಾವುದಾದ್ರೂ ಒಂದು ಸೀಸನ್ನು ಮಾಡಿದಂಥ ಸಂದರ್ಭದಲ್ಲಿ ಸೀಸಿಂಗ್ ಏನಾರು ಮಾಡಿದಂಥ ಸಂದರ್ಭದಲ್ಲಿ ಆ ವಸ್ತುಗಳನ್ನು ಏನು ಸೀಸ್ನ ನಾವು ಮಾಡ್ತಿದ್ವಿ ಅನ್ನೋದನ್ನ ನಮಗೆ ಹೇಳ್ಬೇಕು ಅವರು. ಅದ್ರ ಜೊತೆಗೆ ಅವರು ಆ ಸೀಸ್ ಮಾಡಿದ್ದಂಥ ಏನು ಸೀಸ್ ಮಾಡ್ತಾರೆ ಅದು ಲೀಸ್ಟನ್ನು ನಮಗೆ ಕೊಡಬೇಕು. ಮನೆ ಆಗಿರೋದ್ರಿಂದ ಇದು ಆದ್ದರಿಂದ ನನಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.